ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರಾ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವ 4ನೆಯ ತರಗತಿಯ ಗಣಿತ ಮೇಳ ಈ ಒಂದು ಪಠ್ಯಪುಸ್ತಕದಲ್ಲಿನ ಭಾಗ 1ರಲ್ಲಿನ ಮೊದಲನೆಯ ಪಾಠ ನಮ್ಮ ಸುತ್ತಲಿನ ಆಕೃತಿಗಳು. ಈ ಪಾಠದ ಪುಟ ಸಂಖ್ಯೆ 28 ನೋಡಿ. ಪುಟ ಸಂಖ್ಯೆ 28 ನಾವಿವತ್ತು ಅಭ್ಯಾಸ ಮಾಡೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಪುಟ ಸಂಖ್ಯೆ 1ರಿಂದ 28ರವರೆಗೆ ಸಾಕಷ್ಟು ವಿವರಣೆಯನ್ನು, ಎಲ್ಲ ಚಟುವಟಿಕೆಗಳನ್ನು ಬಿಡಿಸ್ತಾ ಬಂದಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ, ವಿವರಣೆಯನ್ನು ಅರ್ಥೈಸಿಕೊಳ್ಳೋಣ. ಎಲ್ಲರೂ ಕೂಡ ವಿವರಣೆಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ, ಸರಿನಾ? ಮಾಡೆಲ್ ಚಾಲೆಂಜ್, ಮಾದರಿ ಸವಾಲು. ಕ್ಯಾನ್ ಯು ಮೇಕ್ ಎ ಮಾಡೆಲ್ ಆಫ್ ಸಾಲಿಡ್ ಶೇಪ್ಸ್ ವಿಚ್ ಹ್ಯಾಸ್. ನೋಡಿ, ಇಲ್ಲಿ ಏನು ಮಾಡಿದ್ದಾರೆ, ಒಂದು ಆಕೃತಿಯನ್ನು ಕೊಟ್ಟಿದ್ದಾರೆ, ಹೌದಾ? ಅದರ ಮೇಲೆ ಏನು ಮಾಡಿದ್ದಾರೆ, 4 ಪ್ರಶ್ನೆಗಳನ್ನ ಕೊಡಲಾಗಿದೆ. ಈ ರೀತಿಯ 12 ಸ್ಟ್ರಾಸ್, 12 ಸ್ಟ್ರಾಸ್ ಆ್ಯಂಡ್ 8 ಕ್ಲೇ ಬಾಲ್ಸ್, 12 ಸ್ಟ್ರಾಗಳು ಮತ್ತು 8 ಮಣ್ಣಿನ ಚೆಂಡುಗಳು. ನೋಡಿ, ಇವು ಸ್ಟ್ರಾಗಳು ಅಂದರೆ ಒಂದು ಆಕೃತಿಯನ್ನು ರಚನೆ ಮಾಡಲಿಕ್ಕೆ ಇರ್ತಕ್ಕಂಥ ಇವು ಸ್ಟ್ರಾಗಳು. ಹಾಗೆಯೇ ಅವುಗಳ ಮೂಲೆಗಳನ್ನು, ಅಂಚುಗಳು ಏನಿದೆ ಅಲ್ವಾ, ಇದನ್ನು ಜೋಡಿಸಲಿಕ್ಕೆ ಇರ್ತಕ್ಕಂಥ ಕ್ಲೇಗಳು ಅಂದರೆ ಮಣ್ಣಿನ ಚೆಂಡುಗಳು. ನೋಡಿ, ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಸ್ಟ್ರಾಗಳನ್ನು ಒಂದು ಸ್ಟ್ರಾದಿಂದ ಇನ್ನೊಂದು ಸ್ಟ್ರಾಗೆ ಜೋಡಿಸಲಿಕ್ಕೆ ಏನು ಮಾಡಿದ್ದಾರೆ, ಮಧ್ಯದಲ್ಲಿ ಮಣ್ಣಿನ ಚೆಂಡುಗಳನ್ನು ಜಾಯಿನ್ ಮಾಡಲಾಗಿದೆ, ಸರಿನಾ? ಈಗ ಏನು ಮಾಡಬೇಕಪ್ಪ ಅಂದರೆ ನಾವು ಇವು ಸ್ಟ್ರಾಗಳು 12 ಸ್ಟ್ರಾಗಳನ್ನು ಇರ್ತಕ್ಕಂಥ ಆಕೃತಿ. ಹಾಗೆ ಇಲ್ಲಿ ಸ್ಟ್ರಾಗಳಂದರೆ ನೀವು ಒಂದರಿಂದ ಮತ್ತೊಂದರವರೆಗೆ ಇರ್ತಕ್ಕಂಥ ಒಂದು ಈ ಸ್ಟ್ರಾಗಳು ಏನಿದೆಯಲ್ವಾ, ಇದನ್ನು ಅಂಚುಗಳು ಅಂತ ಹೇಳಲಾಗುತ್ತೆ, ಅಂಚುಗಳು. ಇನ್ನು ಈ ಒಂದು ಪಾಯಿಂಟ್ ಏನಿರ್ತದಲ್ಲ, ಜಾಯ್ನಿಂಗ್ ಪಾಯಿಂಟ್ ಅಂದರೆ ಮಣ್ಣಿನ ಚೆಂಡುಗಳು, ಕ್ಲೇ, ಇದನ್ನು ಮೂಲೆ ಅಂತ ಹೇಳ್ತೀವಿ ನಾವು, ಸರಿನಾ? ಕಾರ್ನರ್ಸ್ ಅಂತ ಹೇಳಲಾಗುತ್ತೆ. ಈಗ 12 ಸ್ಟ್ರಾಗಳು 8 ಮಣ್ಣಿನ ಚೆಂಡುಗಳನ್ನು ಹೊಂದಿರುವಂಥ ಆಕೃತಿಗಳು ಯಾವ್ಯಾವಪ್ಪ ಅಂದ್ರೆ, ಈಗ ನೋಡಿ, ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಏನಪ್ಪ ಅಂದ್ರೆ ಇಲ್ಲಿ ಕಾಣಿಸ್ತಿರ್ತಕ್ಕಂಥ ಆಯತಘನ ಮತ್ತು ಚೌಕಘನ, ಆಯತಘನ ಮತ್ತು ಚೌಕಘನ. ಇಲ್ಲಿ ನಾವೇನು ಮಾಡ್ಬೋದಪ್ಪ ಅಂದ್ರೆ 12 ಅಂಚುಗಳನ್ನು ಅಂದರೆ ಸ್ಟ್ರಾಗಳು, 12 ಸ್ಟ್ರಾಗಳನ್ನು ನಾವು ನೋಡ್ಬೋದು. ಇಲ್ಲಿ 1 2 3 4, ಹೌದಾ? ಮೇಲ್ಭಾಗದಲ್ಲಿ 4, ಅದರ ಅಪೋಸಿಟ್ ಕೆಳಭಾಗದಲ್ಲಿ 4, 8 ಆಯಿತು. ಆಮೇಲೆ ಇಲ್ಲಿ ನೋಡಿ, ಜಾಯಿಂಟ್ ಮಾಡಲಿಕ್ಕೆ ಇಲ್ಲಿರ್ತಕ್ಕಂಥದ್ದು 4, ಒಟ್ಟು 12 ಅಂಚುಗಳು. ಮೂಲೆಗಳೆಷ್ಟಿವೆ ಹೇಳಿ ನೋಡೋಣ. 1 2 3 4 ಪ್ಲಸ್ ಕೆಳಗಡೆ 4, 8. ಈಗ ನಮಗಿರುವಂಥ ಪ್ರಶ್ನೆ ಏನಪ್ಪ ಅಂದ್ರೆ 12 ಸ್ಟ್ರಾಗಳು 8 ಮಣ್ಣಿನ ಚೆಂಡುಗಳು ಅಲ್ವಾ? ಹಾಗಾದರೆ ನಾವು ಈ ರೀತಿಯ ಒಂದು ಸ್ಟ್ರಾಗಳನ್ನು, ಇಷ್ಟು ಸಂಖ್ಯೆಯ ಸ್ಟ್ರಾಗಳನ್ನು ಬಳಸಿ ನಾವು ಮಾಡೆಲನ್ನು ರೆಡಿ ಮಾಡಬಹುದು ಅಲ್ವಾ? ಈಗ ನಮ್ಗೆ ಗೊತ್ತಾಯಿತು. ಎಸ್, ಈಗ ಅದರ ಉತ್ತರ ಏನಪ್ಪ ಅಂದ್ರೆ ಎಸ್, ಕ್ಯೂಬ್ ಆರ್ ಕ್ಯೂಬಾಯ್ಡ್ ಅಂದರೆ ಚೌಕಘನ ಅಥವಾ ಆಯತಘನವನ್ನು ನಾವು ಈ ಒಂದು 12 ಅಂಚುಗಳು, 12 ಸ್ಟ್ರಾಗಳು ಮತ್ತು 8 ಮಣ್ಣಿನ ಚೆಂಡುಗಳನ್ನು ಬಳಸಿ ಮಾಡಬಹುದು. ಈಗ ಉತ್ತರವನ್ನು ನೋಡೋಣ. ನೋಡಿ, ಎಸ್, ಕ್ಯೂಬ್ ಆರ್ ಕ್ಯೂಬಾಯ್ಡ್, ಹೌದು, ಚೌಕಘನ ಅಥವಾ ಆಯತಘನ. ಈ ಒಂದು ಮಾಡೆಲನ್ನು ನಾವು 12 ಸ್ಟ್ರಾ ಮತ್ತು 8 ಮಣ್ಣಿನ ಚೆಂಡುಗಳನ್ನು ಬಳಸಿ ಸಾಲಿಡ್ ಶೇಪನ್ನು ನಾವು ರೆಡಿ ಮಾಡಬಹುದು. ಅದೇ ಥರನಾಗಿ 2ನೇ ಪ್ರಶ್ನೆ, 9 ಸ್ಟ್ರಾಗಳು, 6 ಕ್ಲೇ ಬಾಲ್ಸ್, ಇದನ್ನು ಹೇಗೆ ರೆಡಿ ಮಾಡಬಹುದು ಅಂದರೆ ನೋಡಿ, 9 ಸ್ಟ್ರಾಸ್ ಅಂದರೆ 9 ಅಂಚುಗಳು, 6 ಕಾರ್ನರ್ಸ್ ಮೂಲೆಗಳು. ಅದರಲ್ಲಿ ಯಾವುದನ್ನು ರೆಡಿ ಮಾಡಬಹುದು ಅಂದರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಟ್ರಯಾಂಗ್ಯುಲರ್ ಪ್ರಿಸಮ್. ಇಲ್ಲಿ ನೋಡಿ, 9 ಅಂಚುಗಳಿವೆ, 1 2 3, ಇದರ ಅಪೋಸಿಟ್ 3, 1 2 3, 6 ಆಯಿತು, ಹೌದಾ? ಇಲ್ಲಿ ಮೇಲೆ ಕಾಣ್ತಾ ಇದೆ 7, ಕೆಳಭಾಗದಲ್ಲಿ 8 9 ಕಾಣಿಸ್ತಾ ಇದೆಯಾ? ಈ 9 ಅಂಚುಗಳು, ಬಟ್ ಕಾರ್ನರ್ಸ್ ಎಷ್ಟಿವೆ? 1 2 3 4 5 6, 6 ಕಾರ್ನರ್ಸ್ ಅಂದರೆ ಮೂಲೆಗಳು. ಟ್ರಯಾಂಗ್ಯುಲರ್ ಪ್ರಿಸಮ್, ತ್ರಿಭುಜ ಪಟ್ಟಕ ಅಂತ ಹೇಳ್ತೀವಿ. ಇದು ಯಾವುದಕ್ಕೆ ಉದಾಹರಣೆ ಹೇಳಿ ನೋಡೋಣ. ಒಂದು 9 ಅಂಚುಗಳು, 6 ಮೂಲೆಗಳನ್ನು ಹೊಂದಿರತಕ್ಕಂಥ ಒಂದು ಆಕೃತಿ ಇದು, ಸರಿನಾ?
ಹಾಗಾದರೆ ಈ ಆಕೃತಿಯನ್ನು ಕೂಡ ನಾವು ರಚನೆ ಮಾಡಬಹುದು. 15 ಸ್ಟ್ರಾಸ್ ಆ್ಯಂಡ್ 10 ಕ್ಲೇ ಬಾಲ್ಸ್. ನೋಡಿ, 15 ಸ್ಟ್ರಾಗಳು ಮತ್ತು 10 ಮಣ್ಣಿನ ಚೆಂಡುಗಳು, ಇವುಗಳನ್ನು ಹೊಂದಿರುವಂಥ ಒಂದು ಆಕೃತಿ ಯಾವುದಪ್ಪ? ಯಾವುದು ಅಂದರೆ ಅದು ಪೆಂಟಾಗಾನಲ್ ಪ್ರಿಸಮ್, ಅಂದರೆ ನಾವು ಹೇಳ್ತೀವಲ್ವ ಪಂಚಭುಜಾಕೃತಿ. ಅದನ್ನು ರಚನೆ ಮಾಡಬಹುದು. ಹೇಗೆ ಅನ್ನೋದನ್ನು ಈಗ ನೋಡೋಣ. ನೋಡಿ, ಈ ಒಂದು ಪಂಚಭುಜಾಕೃತಿ ಹೇಗೆಪ್ಪ ಅಂದ್ರೆ ಇಲ್ಲಿ ಸ್ಟ್ರಾಗಳು ಕಾಣಿಸ್ತಾ ಇದೆಯಲ್ವ, ರೇಖೆಗಳು. ನೋಡಿ, ಇವು 15 ಇರ್ತವೆ. ನೋಡಿ, 5 ಮೂಲೆಗಳನ್ನು ಹೊಂದಿರುವಂಥದ್ದು ಪಂಚಭುಜಾಕೃತಿ. ಈ ಒಂದು ಪೆಂಟಾಗನಲ್ ಪ್ರಿಸಮ್ಸ್ನಲ್ಲಿ 15 ಸ್ಟ್ರಾಗಳನ್ನು ಬಳಸಿ 10 ಕ್ಲೇಗಳನ್ನು, ಮಣ್ಣಿನ ಒಂದು ಬಾಲ್ಗಳನ್ನು ಬಳಸಿ ಮೂಲೆಗಳನ್ನು ಮಾಡಿ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಆಕೃತಿಯನ್ನು ರಚನೆ ಮಾಡಬೇಕು. ಕೆಳಭಾಗದಲ್ಲಿ 5 ಇದೆ, ಅದೇ ಥರನಾಗಿ ಮೇಲ್ಭಾಗದಲ್ಲಿಯೂ ಕೂಡ 10 ಮೂಲೆಗಳು ಬರ್ತಾವ. ಆ 10 ಮೂಲೆಗಳಿಗೆ ಸ್ಟ್ರಾಗಳನ್ನು ನೋಡಿ 15 ಆಗ್ತವೆ. ಹೇಗಪ್ಪ ಅಂದ್ರೆ ಕೆಳಭಾಗದಲ್ಲಿ 5, 1, 2, 3, 4, 5. ಅದೇ ಥರನಾಗಿ ಮೇಲ್ಭಾಗದಲ್ಲಿ 5, 10 ಆಯಿತು. ಆಮೇಲೆ 11, 12, 13, 14, ಇಲ್ಲಿ ಹಿಂಭಾಗದಲ್ಲಿ ಕಾಣ್ತಾ ಇದೆಯಲ್ವಾ, ಅದೊಂದು 15. ಅರ್ಥ ಆಯ್ತಾ? ಆಮೇಲೆ ಇಲ್ಲಿ ಸೇರುವಂಥ ಪಾಯಿಂಟ್ ಏನಿರ್ತದಲ್ಲ, ಇದನ್ನು ಏನಂತ ಕರೀತಾರೆ? ಇದು ಮೂಲೆ, ಎಡ್ಜಸ್ ಅಂತ ಹೇಳ್ತೀವಿ. ಹೌದಾ? ಈ ಮೂಲೆ ಇದನ್ನು ಮಣ್ಣಿನ ಬಾಲ್ಗಳ ಸಹಾಯದಿಂದ ನಾವೇನು ಮಾಡಬೇಕು. ಒಟ್ಟು ಇವು 10 ಸ್ಟ್ರಾಗಳು 15. ಇದನ್ನು ಬಳಸಿ ಪೆಂಟಾಗನಲ್ ಪ್ರಿಸಮನ್ನು ನಾವು ರೆಡಿ ಮಾಡಬಹುದು. ಎಸ್, ಪೆಂಟಾಗನಲ್ ಪ್ರಿಸಮ್ಸ್, ಹೌದು, ಪಂಚಭುಜಾಕೃತಿ. 15 ಸ್ಟ್ರಾಸ್, 10 ಮಣ್ಣಿನ ಒಂದು ಚೆಂಡುಗಳು. ನೆಕ್ಸ್ಟ್ 10 ಸ್ಟ್ರಾಸ್ ಆ್ಯಂಡ್ 6 ಕ್ಲೇ ಬಾಲ್ಸ್. 10 ಸ್ಟ್ರಾಗಳನ್ನು ಬಳಸಿ ಅದೇ ತೆರನಾಗಿ 6 ಮಣ್ಣಿನ ಚೆಂಡುಗಳು. ಇದನ್ನು ಬಳಸಿ ರೆಡಿ ಮಾಡ್ತಕ್ಕಂಥ ಒಂದು ಆಕೃತಿ ಯಾವುದಪ್ಪ ಅಂದ್ರೆ ಪೆಂಟಾಗನಲ್ ಪಿರಾಮಿಡ್. ನೋಡಿ, ಇದು ಪೆಂಟಾಗನಲ್ ಪ್ರಿಸಮ್. ಇದು ಇನ್ನು ಇದಕ್ಕಿಂತ ಕಡಿಮೆ ಸ್ಟ್ರಾ ಬಳಸಿ, ಇದಕ್ಕಿಂತ ಕಡಿಮೆ ಮಣ್ಣಿನ ಬಾಲ್ಗಳನ್ನು ಬಳಸಿ ಮಾಡುವಂಥದ್ದು ಪೆಂಟಾಗನಲ್ ಪಿರಾಮಿಡ್. ನೋಡೋಣ ಈಗ. ನೋಡಿ, ಇದು ಪೆಂಟಾಗನಲ್ ಪಿರಾಮಿಡ್ ಕಾಣಿಸ್ತಾ ಇದೆಯಾ? ಒಟ್ಟು 10 ಸ್ಟ್ರಾಗಳು. ನೋಡಿ, ಕೆಳಭಾಗದಲ್ಲಿ 1, 2, 3, 4, ಹಿಂಭಾಗದಲ್ಲಿ ಕಾಣ್ತಾ ಇದೆಯಲ್ಲ 4, ಇದೊಂದು 5. 5 ಏನಿವು 5 ಸ್ಟ್ರಾಗಳು. ಹೌದಾ? ಅಂಚುಗಳು ಅಂತ ಹೇಳ್ತೀವಿ. ಈ ಸ್ಟ್ರಾಗಳು ಏನಂತಾರೆ? ಅಂಚುಗಳು. ಇವು 5. ಮೇಲ್ಭಾಗದಲ್ಲಿ ನೋಡಿ 1, 2, 3, 4, ಬ್ಯಾಕ್ ಸೈಡ್ 1 ಕಾಣಿಸ್ತಾ ಇದೆಯಾ? ಇಲ್ಲಿ 10. ಈ 5, ಈ 5, 10 ಆಯಿತು. 10 ಸ್ಟ್ರಾಗಳು ಅಂದರೆ 10 ಅಂಚುಗಳು. ಮೂಲೆಗಳು 5 ಅಂತ ಹೇಳ್ತಾರೆ. 6 ನೋಡಿ, 1, 2, 3, 4, 5 ಪ್ಲಸ್ ಇಲ್ಲಿ ಮೇಲ್ಭಾಗದಲ್ಲಿ ಒಂದಿರ್ತದೆ ಜಾಯಿನ್ ಮಾಡಲಿಕ್ಕೆ ಮಣ್ಣಿನ ಒಂದು ಬಾಲ್. ಒಟ್ಟು ಎಷ್ಟಾಯಿತು? 6 ಆಯಿತು. ಹೌದಾ? 1, 2, 3, 4, 5 ಪ್ಲಸ್ ಇದೊಂದು 6. 6 ಬಾಲ್ಗಳು, 10 ಸ್ಟ್ರಾಗಳು. ಇವುಗಳನ್ನು ಬಳಸಿ ನಾವು ಪೆಂಟಾಗನಲ್ ಪಿರಾಮಿಡನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅರ್ಥ ಆಯ್ತಾ? ಈಗ ಉತ್ತರವನ್ನು ನೋಡೋಣ. ಎಸ್, ಪೆಂಟಾಗನಲ್ ಪಿರಾಮಿಡ್. ಇದು ಡಿ ಆನ್ಸರ್. ಅಂದರೆ ಅದಕ್ಕೆ ಪಂಚಭುಜ ಗೋಪುರವಂತ ಹೇಳ್ತಾರೆ ಕನ್ನಡದಲ್ಲಿ. ಅದನ್ನು ನಾವೇನು ಮಾಡ್ಬೋದು? ಈ 10 ಸ್ಟ್ರಾ ಮತ್ತು 6 ಕ್ಲೇ ಬಾಲ್ಸ್ಗಳನ್ನು ಬಳಸಿ ಮಾಡಬಹುದು. ನೆಕ್ಸ್ಟ್ ಕ್ವೆಶನ್. ಕ್ಲಾಸಿಫೈ ದೀಸ್ ಶೇಪ್ಸ್ ಬೇಸ್ಡ್ ಆನ್ ದ ನಂಬರ್ ಆಫ್ ಆ್ಯಂಗಲ್ಸ್. ಕೋನಗಳ ಸಂಖ್ಯೆಯ ಆಧಾರದಲ್ಲಿ ಮುಂದಿನ ಆಕೃತಿಗಳನ್ನು ವರ್ಗೀಕರಿಸಿ. ನೋಡಿ, ಈ ಒಂದು ಕೋನಗಳ ಆಧಾರದ ಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ಕೋನಗಳ ಸಂಖ್ಯೆಯ ಆಧಾರದ ಮೇಲೆ ಮುಂದಿನ ಆಕೃತಿಗಳನ್ನ ವರ್ಗ ಮಾಡಿರಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 3 ಆ್ಯಂಗಲ್ಸ್ ಅಂದರೆ 3 ಕೋನಗಳು ಇರುವಂಥ ಒಂದು ಆಕೃತಿಗಳು ಯಾವ್ಯಾವು ಅನ್ನೋದನ್ನು ಈಗ ಗುರುತಿಸ್ತಾ ಹೋಗೋಣ. ನೋಡಿ, 3 ಕೋನಗಳು, ಇಲ್ಲಿ 4 ಬರ್ತಾವೆ ಕೋನಗಳು, ಇಲ್ಲಿ 3, 1, 2, 3. ಅದೇ ತೆರನಾಗಿ ಬಿ ಬಂತ, ಇದು ಬಿಗೆ ಹೀಗೆ ಮ್ಯಾಚ್ ಮಾಡಬೇಕು. ಬಿ. ನೆಕ್ಸ್ಟ್ ಇದು 4 ಬರ್ತದೆ, ಬರೋದಿಲ್ಲ. ಇದು ನೋಡಿ, ಇದು 3 ಕೋನಗಳನ್ನು ಹೊಂದಿದೆ, ಡಿ. ಸರಿನಾ? ನೆಕ್ಸ್ಟ್ ಇದು 5 ಬರ್ತದೆ, ಬರೋದಿಲ್ಲ. 5 ಅಂತ ಹೇಗೆ ಹೇಳ್ತೀವಿ ಅಂದರೆ ಕೋನಗಳು ಮೂಲೆಗಳನ್ನು ನೋಡಿ ನಾವೇನು ಮಾಡ್ತೀವಿ? ಕೋನಗಳನ್ನು ಗುರುತಿಸ್ತೀವಿ. ಇಲ್ಲಿ ನೋಡಿ,
ಇಲ್ಲಿಯೂ ಕೂಡ 3 ಬರ್ತವೆ. ಯಾವ್ಯಾವು? 1 2 3 3 ಕೋನಗಳು ಇಲ್ಲಿ ಕೂಡ ಕಂಡು ಬರ್ತವೆ. ಅದಕ್ಕೋಸ್ಕರ ಎಫ್ ನೋಡಿ, ಎ ಭಾಗದಲ್ಲಿ ಅಂದರೆ 3 ಕೋನಗಳನ್ನು ಹೊಂದಿರುವಂಥವು ಯಾವ್ಯಾವಪ್ಪ? ಬಿ, ನೆಕ್ಸ್ಟ್ ಡಿ, ನೆಕ್ಸ್ಟ್ ಎಫ್. ಸರಿನಾ? ನೋಡಿ, ಬಿ ಡಿ ಎಫ್. ಇನ್ನು 4 ಕೋನಗಳನ್ನು ಅಂದರೆ 4 ಆ್ಯಂಗಲ್ಸ್ಗಳನ್ನು ಹೊಂದಿರುವಂಥ ಆಕೃತಿಗಳು ಯಾವ್ಯಾವು? ನೋಡಿ, ಇದು ಮೊದಲನೇದಾಗಿ ಎ ಬರ್ತದೆ. 1 2 3 + 4 ಎ. ಹೌದಾ? ಎ ಬರ್ತದೆ. ನೆಕ್ಸ್ಟ್ ಇಲ್ಲಿ ಕೂಡ ಸಿ, ಇದು ಕೂಡ 4 ಕೋನಗಳನ್ನು ಹೊಂದಿದೆ. ಹೇಗೆ ಗುರುತಿಸ್ತೀರಾ 4 ಕೋನಗಳಂದರೆ? ನೋಡಿ, ಇಲ್ಲಿ ಮೂಲೆಗಳೆಷ್ಟಿವೆ ಅವುಗಳ ಆಧಾರದ ಮೇಲೆ ಕೂಡ ನಾವು ಕೋನಗಳನ್ನು ಗುರುತಿಸಬಹುದು. ಸಿ. ನೆಕ್ಸ್ಟ್ ಸಿ ಬಂತ. ಸಿ ಆದಮೇಲೆ ಡಿ ಆಗಿದೆ. ಇದು ಈ 5 ಕೋನಗಳಿದೆ. ಇದು ನಮಗೆ ಬೇಕಾಗಿರೋದು ಈಗ 4 ಕೋನಗಳು. ಕೊನೆಯದಾಗಿ ಜಿ, ಇಲ್ಲಿಯೂ ಕೂಡ ಆಯ್ತಾ ಇದೆ. ಇದು ಕೂಡ ಇನ್ನು 4 ಕೋನಗಳನ್ನು ಹೊಂದಿದೆ. ಹೌದಾ? ಇದು ಜಿ. ನೆಕ್ಸ್ಟ್ 5 ಕೋನಗಳು. 5 ಕೋನಗಳನ್ನು ಹೊಂದಿರುವಂಥದ್ದು ಮಾತ್ರ ಯಾವುದಪ್ಪ ಅಂದ್ರೆ ಇ. ಇ ಇದು 5 ಕೋನಗಳನ್ನು ಹೊಂದಿರತಕ್ಕಂಥ ಆಕೃತಿ, ಪಂಚಭುಜಾಕೃತಿ. 1 2 3 4 5 ಕಾಣಿಸ್ತಾ ಇದೆಯಾ? ಈ 5 ಕೋನಗಳನ್ನು ಇದು ಹೊಂದಿದೆ. ಇನ್ನು ನೆಕ್ಸ್ಟ್, ವಾಟ್ ರಿಲೇಷನ್ ಡು ಯು ನೋಟಿಸ್ ಬಿಟ್ವೀನ್ ದ ನಂಬರ್ ಆಫ್ ಸೈಡ್ಸ್ ಆ್ಯಂಡ್ ದ ನಂಬರ್ ಆಫ್ ಆ್ಯಂಗಲ್ಸ್? ಬಾಹುಗಳು ಮತ್ತು ಕೋನಗಳ ಸಂಖ್ಯೆಯ ನಡುವೆ ಯಾವ ಸಂಬಂಧವನ್ನು ನಾವು ಗಮನಿಸ್ತೀವಿ ನೋಡಿ ಅಂತ ಪ್ರಶ್ನೆ. ಅಂದರೆ ಇಲ್ಲಿ ಬಾಹುಗಳು ಮತ್ತು ಕೋನಗಳು. ಬಾಹುಗಳಂದರೆ ಈ ಒಂದು ಭಾಗ ಅಪೋಸಿಟ್ ಎದುರು ಬದರಾಗಿರ್ತಕ್ಕಂಥ ಒಂದು ಲೈನ್ಗಳಿದೆಯಲ್ಲ, ಇದನ್ನು ಬಾಹುಗಳು ಅಂತ ಕರಿತೀವಿ. ಆಮೇಲೆ ಅದನ್ನು ಕೋನಗಳ ನಡುವೆ, ಏನು ನಾವು ಕೋನಗಳು ಅಂತ ಹೇಳಿದೀವಲ್ವ ಮೂಲೆಗಳಿಗೆ, ಅವುಗಳನ್ನು ಹೇಗೆ ನಾವು ಯಾವ ಸಂಬಂಧವನ್ನು ನಾವು ಗಮನಿಸ್ತೀವಿ ಅನ್ನೋದನ್ನು ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಈಗ ಉತ್ತರವನ್ನು ನೋಡೋಣ. ನಂಬರ್ ಆಫ್ ಸೈಡ್ಸ್ ಆ್ಯಂಡ್ ನಂಬರ್ ಆಫ್ ಆ್ಯಂಗಲ್ಸ್ ಇನ್ ಎ ಶೇಪ್ ಈಸ್ ಆಲ್ವೇಸ್ ಈಕ್ವಲ್. ನೋಡಿ, ಇಲ್ಲಿ ಇರ್ತಕ್ಕಂಥ ಈಗ ಆಕೃತಿಗಳನ್ನು ನಾವು ನೋಡಿದ್ದೀವಲ್ವ, ಅಂದರೆ ಅಂಚುಗಳ ಸಂಖ್ಯೆ ಮತ್ತು ಕೋನಗಳ ಸಂಖ್ಯೆ ಆಕೃತಿಯಲ್ಲಿ ಎರಡೂ ಸಮನಾಗಿರುತ್ತವೆ. ನೋಡಿ, ಅಂಚುಗಳು ಮತ್ತು ಕೋನಗಳು ಕಾಣಿಸ್ತಾ ಇದೆಯಾ? ನೋಡಿ, ಈ ಅಂಚುಗಳು ಅಂದರೆ ನಾವು ಹೇಳಿದ್ದೀವಲ್ವ, ಈ ಅಂಚುಗಳು ಸ್ಟ್ರಾಸ್ಗಳನ್ನು ನಾವು ಇದುವರೆಗೆ ಅಭ್ಯಾಸ ಮಾಡಿದ್ದೀವಲ್ವ, ಸ್ಟ್ರಾಗಳನ್ನು ಗುರುತಿಸಿ. ಈ ಅಂಚುಗಳ ಸಂಖ್ಯೆ ಎಷ್ಟಿದೆ? 1 2 3 4. ಅದೇ ತೆರನಾಗಿ ಕೋನಗಳ ಸಂಖ್ಯೆನೂ ಕೂಡ ಸೇಮ್ ಆಗಿ ಇರ್ತದೆ. ನೋಡಿ, ಇಲ್ಲಿ 4 ಇದೆ ಸ್ಟ್ರಾಗಳು. 1 2 3 4. ಇವುಗಳನ್ನು ನಾವೇನಂತೀವಿ? ಅಂಚುಗಳು ಅಂತ ಕರಿತೀವಿ. ಅದೇ ತೆರನಾಗಿ ಕೋನಗಳು ಕೂಡ 4 ಇದೆ. ಇಲ್ಲಿ 4 ಅಂಚುಗಳು, 4 ಕೋನಗಳು. ಇಲ್ಲಿ 3 ಇದೆ ನೋಡಿ, ಕಾಣಿಸ್ತಾ ಇದೆಯಾ? 3 1 2 3. ಈ 3 ಸ್ಟ್ರಾಗಳನ್ನು ಬಳಸಿ ನಾವು ತ್ರಿಕೋನ ರಚನೆ ಮಾಡಿದ್ದೀವಿ. 3 ಕೋನಗಳು ಇಲ್ಲಿ ಕಾಣಿಸ್ತವೆ. ಹೌದಾ? ಇಲ್ಲಿ 5 ಇದೆ ನೋಡಿ. ಈಗ 4 ನೋಡಿದ್ರಿ, 3 ನೋಡಿದ್ರಿ, ಇದು 5. 5 ಸ್ಟ್ರಾಗಳಿವೆ. 1 2 3 4 5. ಈ 5 ಸ್ಟ್ರಾಗಳನ್ನು ಬಳಸಿ ನಾವು ಈ ಪಂಚಭುಜಾಕೃತಿಯನ್ನು ರಚನೆ ಮಾಡಿದ್ದೇವೆ. ಅದೇ ತೆರನಾಗಿ 5 ಕೋನಗಳನ್ನು ನಾವಿಲ್ಲಿ ಏನು ಮಾಡ್ತೀವಿ? ಕಾಣ್ತೀವಿ. ಅರ್ಥ ಆಯ್ತಾ? ಅಂಚುಗಳ ಸಂಖ್ಯೆ, ಕೋನಗಳ ಸಂಖ್ಯೆ ಆಕೃತಿಯಲ್ಲಿ ಯಾವಾಗಲೂ ಸಮನಾಗಿರ್ತವ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್, ಡ್ರಾ ಎ 2D shape that has less than 5 angles. 5 ಕೋನಗಳಿಗಿಂತ ಕಡಿಮೆ ಇರುವ 2D ಒಂದು ಆಕೃತಿಯನ್ನು ರಚಿಸಿ ಅಂತ ಹೇಳ್ತಾರೆ. ನೋಡಿ, ಈ ಒಂದು ಚುಕ್ಕಿಯ ಗ್ರಿಡ್ನಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ 5 ಕೋನಗಳಿರಬಾರ್ದು, ಅದಕ್ಕಿಂತಲೂ ಕಡಿಮೆ ಇರ್ತಕ್ಕಂಥ ಒಂದು 2D ಆಕೃತಿಯನ್ನು ರಚಿಸ್ರಿ ಅಂತ ಹೇಳ್ತಾರೆ. ಇಲ್ಲಿ 5 ಕೋನಗಳಿಗಿಂತ ಹೆಚ್ಚು ಇರುವಂಥ ಒಂದು 2D ಶೇಪನ್ನು ಇಲ್ಲಿ ರಚನೆ ಮಾಡಿರಿ ಅಂತ ಹೇಳ್ತಾರೆ. ಈಗ ಅದನ್ನು ನೋಡೋಣ. ನೋಡಿ, ಈಗ 5 ಕೋನಗಳಿಗಿಂತ ಕಡಿಮೆ ಇರುವಂಥವು ಅಂದರೆ 4, 1 2 3 4. ಈ 4 ಕೋನಗಳನ್ನು ಹೊಂದಿರತಕ್ಕಂಥ ಒಂದು 2D ಶೇಪ್. ಇದು 5 ಕೋನಗಳು ನೋಡಿ, 1 2 3 4 5 ಕಾಣಿಸ್ತಾ ಇದೆಯಾ? 6. 5 ಕೋನಗಳಿಗಿಂತ ಹೆಚ್ಚಿರಬೇಕು ಅಂತ ಹೇಳಿದ್ದಾರೆ. 1 2 3 4 5 6. ಇದು ಎಕ್ಸ್ಟ್ರಾ ತಪ್ಪಾಗಿದೆ. ಈ ಭಾಗದಲ್ಲಿ ನೋಡಿ, ಒಟ್ಟು 6
ಅಂದರೆ 5 ಕೋನಗಳಿಗಿಂತ ಹೆಚ್ಚು ಇರ್ತಕ್ಕಂಥ 2D ಶೇಪನ್ನು ಇಲ್ಲಿ ರಚನೆ ಮಾಡಲಾಗಿದೆ. ಇನ್ನು ನೆಕ್ಸ್ಟ್, ಮಾರ್ಕ್ ದ ರೈಟ್ ಆ್ಯಂಗಲ್ಸ್ ಆ್ಯಂಡ್ ರೈಟ್ ದ ನಂಬರ್ ಆಫ್ ರೈಟ್ ಆ್ಯಂಗಲ್ಸ್ ಇನ್ ಈಚ್ ಫಿಗರ್. ಲಂಬಕೋನಗಳನ್ನು ಗುರುತಿಸಿ ಮತ್ತು ಪ್ರತಿ ಚಿತ್ರದಲ್ಲಿನ ಲಂಬಕೋನಗಳ ಸಂಖ್ಯೆಯನ್ನು ಬರೀರಿ ಅಂತ ಹೇಳ್ತಾರೆ. ಈ ಒಂದು ಆಕೃತಿಗಳು ಕಾಣಿಸ್ತಾ ಇದೆ ಅಲ್ವಾ? ಈ ಆಕೃತಿಗಳ ಕೆಳಭಾಗದಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಆಕೃತಿಯಲ್ಲಿ ಬರ್ತಕ್ಕಂಥ ಲಂಬಕೋನಗಳ ಸಂಖ್ಯೆ, ಯಾವ ಯಾವ ಆಕೃತಿಯಲ್ಲಿ ಲಂಬಕೋನಗಳು ನಮಗೆ ಸಿಗ್ತಾವಲ್ಲ ಅವುಗಳನ್ನು ಇಲ್ಲಿ ಬರಿತಾ ಹೋಗಬೇಕು. ಈಗ ಮೊದಲನೇದಾಗಿ ಈ ಆಕೃತಿಯಲ್ಲಿ, ಇದು ಒಂದು ಆಯತಾಕೃತಿ, ಇಲ್ಲಿ ನಮಗೆ ಲಂಬಕೋನ ಸಿಗ್ತವೆ. ಹೇಗೆ ಹೇಳ ನೋಡೋಣ. ನೋಡಿ, ನೇರವಾಗಿ 1 2 3 ಪ್ಲಸ್ 4 ಲಂಬಕೋನಗಳು ಇಲ್ಲಿ ಸಿಗುತ್ತವೆ. ಲಂಬಕೋನಗಳು ಎಷ್ಟು ಸಿಗ್ತಾವಲ್ಲ ಅವುಗಳ ಸಂಖ್ಯೆ ಬರೀರಿ ಅಂತ ಹೇಳ್ತಾರೆ. ನೋಡಿ, ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಇವು ಲಘು ಕೋನಗಳಾಗ್ತವೆ. ಇಲ್ಲಿ ಲಂಬಕೋನ ಸಿಗೋದಿಲ್ಲ. ಇದು ವಿಶಾಲ ಕೋನ, ಇದು ಲಘು ಕೋನ, ಇದು ಕೂಡ ವಿಶಾಲ ಕೋನ, ಇದು ಲಘು ಕೋನ, ಇದು ಇಲ್ಲಿ ಲಂಬಕೋನ ಇಲ್ಲ. ಇನ್ನು ಇಲ್ಲಿ ನೋಡಿ, ಇಲ್ಲಿ ಒಂದು ಲಂಬಕೋನ ಸಿಗ್ತದೆ. ಇದು ನೇರವಾಗಿದೆ ಅಲ್ವಾ? ನೋಡಿ, ಇಲ್ಲಿ ಒಂದು 90 ಡಿಗ್ರಿ ಇರೋದ್ರಿಂದ ಇದು ಒಂದು ಲಂಬಕೋನ ಇಲ್ಲಿ ಸಿಗ್ತದ. ಬಟ್ ಇಲ್ಲಿ ಸಿಗೋದಿಲ್ಲ. ಇದು ಒಂದು ಲಘು ಕೋನ, ವಿಶಾಲ ಕೋನ ಆಗೋದಿಲ್ಲ. ಇನ್ನು ಇಲ್ಲಿ ನೋಡಿ, ಇದು ಕೂಡ ಒಂದು ಲಂಬಕೋನ, ಒಂದೂ ಕೂಡ ಇದರಲ್ಲಿ ಸಿಗೋದಿಲ್ಲ. ಸರಿನಾ? ನೋಡಿ, ಇದು ನೇರವಾಗಿ ಇಲ್ಲ. ಇಲ್ಲಿಯೂ ಕೂಡ ನೋಡಿ, ಹೀಗೆ ಇದು ಸ್ವಲ್ಪ ಕ್ರಾಸ್ ಆಗಿರುತ್ತೆ. ಆದ್ದರಿಂದ ಇದು ಕೂಡ ಲಘುಕೋನ, ಲಂಬಕೋನ ಸಿಗೋದಿಲ್ಲ. ಇದು ಚೌಕಾಕೃತಿ ಇದೆ, ಆದರೆ ಸ್ವಲ್ಪ ಓರೆಯಾಗಿದೆ. ಅದಕ್ಕೋಸ್ಕರ ಇಲ್ಲಿಯೂ ಕೂಡ ಯಾವುದೇ ರೀತಿಯ ಲಂಬಕೋನಗಳು ಸಿಗೋದಿಲ್ಲ. ಅವುಗಳ ಸಂಖ್ಯೆಯನ್ನು ಗುರುತಿಸಿ ಬರೀರಿ ಅಂತ ಹೇಳಿದ್ದಾರೆ. ಅದನ್ನು ಈಗ ಬರೆಯಲಾಗಿದೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಅಬೋವ್ ಶೇಪ್ಸ್ ಹ್ಯಾವ್ ಓನ್ಲಿ ರೈಟ್ ಆ್ಯಂಗಲ್ಸ್. ಮೇಲಿನ ಯಾವ ಆಕೃತಿಗಳಲ್ಲಿ ಲಂಬಕೋನಗಳು ಮಾತ್ರ ಇವೆ? ನೋಡಿ, ಆಯತಾಕೃತಿಯಲ್ಲಿ ಮತ್ತು ತ್ರಿಭುಜಾಕೃತಿಯಲ್ಲಿ ಮಾತ್ರ ಲಂಬಕೋನಗಳು ಕಂಡು ಬರ್ತಾ ಇವೆ. ಅರ್ಥ ಆಯ್ತಾ? ನೋಡಿ, ಆಯತ ಮತ್ತು ತ್ರಿಭುಜ, ಆಯತಗಳಲ್ಲಿ 4, ತ್ರಿಭುಜದಲ್ಲಿ 1 ಲಂಬಕೋನ ಮಾತ್ರ ನಮಗೆ ಸಿಗ್ತಾ ಇದೆ. ನೆಕ್ಸ್ಟ್ ನೋಡಿ, ಮುಂದಿನ ಆಕೃತಿಗಳನ್ನು ಗಮನಿಸಿ. ಅಬ್ಸರ್ವ್ ದ ಫಾಲೋಯಿಂಗ್ ಶೇಪ್ಸ್. ಈ ಒಂದು ಆಕೃತಿಗಳನ್ನು ನೀವು ಗಮನಿಸಿ. ಕಾಣಿಸ್ತಾ ಇದೆಯಾ? ನೋಡಿ, ಇವುಗಳಿಗೆ ನಂಬರ್ ಕೊಡಲಾಗಿದೆ. ಒಟ್ಟು 14 ಆಕೃತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಏನು ಪ್ರಶ್ನೆ ಇದೆಯಪ್ಪ ಅಂದ್ರೆ, ಐಡೆಂಟಿಫೈ ದ ಶೇಪ್ ದಟ್ ಹ್ಯಾಸ್. ಮುಂದಿನಂತೆ ಇರುವ ಆಕೃತಿಗಳನ್ನು ಗುರುತಿಸಿ. 2 ರೈಟ್ ಆ್ಯಂಗಲ್ಸ್, 1 ಅಕ್ಯೂಟ್ ಆ್ಯಂಡ್ 1 ಅಬ್ಟ್ಯೂಸ್ ಆ್ಯಂಗಲ್ಸ್. ಅಂದರೆ 2 ಲಂಬಕೋನಗಳು, 1 ಲಘುಕೋನ, 1 ವಿಶಾಲ ಕೋನವಿರುವಂತಹ ಆಕೃತಿ. ನೋಡಿ, ಎಷ್ಟಿರಬೇಕು? 2 ಲಂಬಕೋನ ಇರಬೇಕು, 1 ಲಘುಕೋನ, 1 ವಿಶಾಲ ಕೋನ. ಈ 14 ಆಕೃತಿಗಳಲ್ಲಿ ಎಲ್ಲಿದೆ ಅನ್ನೋದನ್ನು ನೋಡೋಣ. 2 ಲಂಬಕೋನಗಳನ್ನು ಗುರುತಿಸ್ಬೇಕು. ಮೊದಲೇ ಇಲ್ಲಿ ಲಂಬಕೋನ ಇಲ್ಲ. ನೋಡಿ, ಇಲ್ಲಿ 2 ಲಂಬಕೋನಗಳು ಸಿಗ್ತವೆ ನಮಗೆ. ಕಾಣಿಸ್ತಾ ಇದೆಯಾ? 2 ಲಂಬಕೋನಗಳು. ಅದೇ ತೆರನಾಗಿ ಏನಾಗಿದೆ? 1 ಲಘುಕೋನ, 1 ವಿಶಾಲ ಕೋನ. ನೋಡಿ, ಇಲ್ಲಿ 1 ವಿಶಾಲ ಕೋನ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆಯಾ ಇದು? ಇದು 1 ಲಘುಕೋನ. ಅಂದರೆ ಈ ಒಂದೇ ಆಕೃತಿಯಲ್ಲಿ ಇವೆಲ್ಲವುಗಳನ್ನು ನಾವು ನೋಡಬಹುದು. ಅದಕ್ಕೋಸ್ಕರ ಇಲ್ಲಿ 2 ಅನ್ನೋದನ್ನು ಗುರುತಿಸ್ತೀವಿ. ಸೆಕೆಂಡ್ ನಂಬರ್, ಒಂದು ಆಕೃತಿಯಲ್ಲಿ ಇವೆಲ್ಲವುಗಳಿವೆ. 2 ರೈಟ್ ಆ್ಯಂಗಲ್ಸ್ ಅಂದರೆ ಲಂಬಕೋನ, 1 ಲಘುಕೋನ, 1 ವಿಶಾಲ ಕೋನ ಈಗ ಕಾಣಿಸ್ತದೆ. ಅದೇ ತೆರನಾಗಿ ಮತ್ತೊಂದು ಆಕೃತಿ ಯಾವುದಾದ್ರೂ ಇದೆಯಾ? ಇವೆಲ್ಲವುಗಳನ್ನು ಹೊಂದಿರುವಂಥದ್ದು ಇಲ್ಲಿದೆ ನೋಡಿ. ಇದೇ ತೆರನಾಗಿರ್ತಕ್ಕಂಥ ಆಕೃತಿ ಅಪೋಸಿಟ್. ನೋಡಿ, ಇಲ್ಲಿ 1 ಲಂಬಕೋನ, ಇಲ್ಲೊಂದು ಲಂಬಕೋನ. ಹೌದಾ? ಅದನ್ನು ಹೊರತುಪಡಿಸಿ ಇದು 1 ಲಘುಕೋನ, ಇದು ವಿಶಾಲ ಕೋನ. ಕಾಣಿಸ್ತಾ ಇದೆ? ಇದು ಲಘು, ಇದು ವಿಶಾಲ. ಅಂದರೆ ಇದು ಅಬ್ಟ್ಯೂಸ್, ಇದು ಅಕ್ಯೂಟ್. ಇದೇನಪ್ಪ ಅಂದರೆ ಇದು ರೈಟ್ ಆ್ಯಂಗಲ್ಸ್. ಸರಿನಾ? ಇಲ್ಲಿ 2 ಮತ್ತು 7 ಈ 2 ಆಕೃತಿಗಳನ್ನು ಇದು ಹೊಂದಿವೆ. ಎಲ್ಲವುಗಳನ್ನು ಹೊಂದಿದೆ. ಲಂಬಕೋನ, ಲಘುಕೋನ, ವಿಶಾಲ ಕೋನಗಳನ್ನು ಹೊಂದಿರತಕ್ಕಂಥ ಆಕೃತಿಗಳು ಇವಾಗಿವೆ. ಸೆಕೆಂಡ್ ಒನ್ ರೈಟ್, 1 ಅಬ್ಟ್ಯೂಸ್ ಆ್ಯಂಡ್ 1 ಅಕ್ಯೂಟ್ ಆ್ಯಂಗಲ್ಸ್. ಅಂದರೆ 1 ಲಂಬಕೋನ, 2 ಲಘುಕೋನ, 1 ವಿಶಾಲ ಕೋನವನ್ನು ಹೊಂದಿರುವಂಥ ಆಕೃತಿಗಳು. ನೋಡಿ, 1 ಲಂಬ ಇರಬೇಕು, 2 ಲಘು ಇರಬೇಕು ಅಂಥ ಆಕೃತಿಗಳು. 2 ಲಘುಕೋನ, 1 ಲಂಬ. 1 ಲಂಬ ಅಂದರೆ ಇದು 10ನೇ. ಇಲ್ಲಿ ನೋಡಿ, ಒಂದೇ 1 ಲಂಬಕೋನ, 2 ಲಘುಕೋನಗಳಿವೆ. ನೋಡಿ, 1
ಪ್ಲಸ್ 1 ವಿಶಾಲ ಕೋನ ಒಂದಿದೆ, ಹೌದಾ? ಇದು 10. ಎರಡನೆಯ ಒಂದು ಪ್ರಶ್ನೆಯ ಪ್ರಕಾರ 1 ಲಂಬಕೋನ, 2 ಲಘುಕೋನ, 1 ವಿಶಾಲ ಕೋನ ಇದರಲ್ಲಿ ಕಂಡು ಬರ್ತದೆ. ಇನ್ನು ಮೂರನೆಯ ಪ್ರಶ್ನೆ 2 obtuse 2 acute, 2 ವಿಶಾಲ 2 ಲಘು. ಅವು ಯಾವ್ಯಾವಪ್ಪ? 2 ವಿಶಾಲ 2 ಲಘು ಕೋನಗಳು ಅಂದರೆ ನೋಡಿ, 2 ವಿಶಾಲ ಇರಬೇಕು, 2 ಲಘು ಕೋನ. ನೋಡಿ, ಒಂದು ಲಘು ಕೋನ, ಇದೊಂದು ಲಘು ಕೋನ, ಇದು ಒಂದು ವಿಶಾಲ, ಇದು ಒಂದು ವಿಶಾಲ, ಅಂದರೆ ಮೂರನೆಯ ಆಕೃತಿ. ಮೂರನೇ ಪ್ರಶ್ನೆಗೆ ಮೂರನೆಯ ಆಕೃತಿ. ನೆಕ್ಸ್ಟ್ ಮತ್ತೆ ಯಾವುದಿದೆ ನೋಡೋಣ. 4ನೇದು ಬರೋದಿಲ್ಲ. 2 ಲಘು ಇರಬೇಕು, 2 ವಿಶಾಲ ಇರಬೇಕು. ನೋಡಿ, 5ನೇ ಆಕೃತಿ ಬರ್ತದೆ. ಕಾಣಿಸ್ತಾ ಇದೆಯಾ? 2 ಲಘು 2 ವಿಶಾಲ, 5ನೇ ಒಂದು ಆಕೃತಿ ಕೂಡ ಬರ್ತದೆ. ಅದೇ ತೆರನಾಗಿ 6 ಬರೋದಿಲ್ಲ, 7 ಮುಗಿದಿದೆ. 8 ಬರ್ತದೆ. ನೋಡಿ, ಇಲ್ಲಿ 2 ಲಘು ಕೋನ ಬರ್ತಾ ಇದೆ, ಕಾಣಿಸ್ತಾ ಇದೆ. 2 ವಿಶಾಲ ಕೋನಗಳು ಕಂಡು ಬರ್ತವೆ. ಇದು 3, 5, 8 3 ಆಕೃತಿಗಳಾದವು. ಇನ್ನು ನೆಕ್ಸ್ಟ್ ಒಂದು ಆಕೃತಿ ಅಂದರೆ 9ನೇ ಆಕೃತಿ. ಇದು ಕೂಡ ಬರ್ತದೆ. ಹೇಗಪ್ಪ ಅಂದರೆ ನೋಡಿ, ಇದು ಒಂದು ಲಘು ಕೋನ, ಇದು ಒಂದು ವಿಶಾಲ ಕೋನ, 2. ಇದು 9ನೇ ಆಕೃತಿ. ಅದನ್ನು ಬಿಟ್ಟು ನೆಕ್ಸ್ಟ್ 10 ಮುಗಿದಿದೆ. 11 ಕೂಡ ಬರ್ತದೆ. ಹೇಗಪ್ಪ? ಇದು ನೋಡಿ, ವಿಶಾಲ ಕಾಣಿಸ್ತಾ ಇದೆ, ಇದು ಕೂಡ ವಿಶಾಲ, ಇದು ಲಘು ಕೋನ ಕಾಣಿಸ್ತಾ ಇದೆ. 2 ವಿಶಾಲ 2 ಲಘು ಕೋನ, 11ನೇ ಆಕೃತಿ. ಅದನ್ನು ಹೊರತುಪಡಿಸಿ ನೆಕ್ಸ್ಟ್ 12 ಬರೋದಿಲ್ಲ, 13 ಬರ್ತದೆ. ಹೇಗೆ ಹೇಳಿ? ನೋಡಿ, 2 ವಿಶಾಲ ಕೋನಗಳು ಕಾಣಿಸ್ತಾ ಇದೆ, 2 ಲಘು ಕೋನಗಳು ಕಾಣಿಸ್ತಾ ಇದೆ, ಇದು ಕೂಡ ಬರ್ತದೆ. ನೋಡಿ, 3, 5 ಮತ್ತು 8, 9, 11, 13 ಇವೆಲ್ಲವುಗಳು ಏನಪ್ಪ ಅಂದ್ರೆ 2 ವಿಶಾಲ ಕೋನ 2 ಲಘು ಕೋನವನ್ನು ಹೊಂದಿರತಕ್ಕಂಥ ಚಿತ್ರಗಳು, ಆಕೃತಿಗಳು. ಇನ್ನು ಕೊನೆಯದಾಗಿ 4 ರೈಟ್ ಆ್ಯಂಗಲ್ಸ್ 4 ರೈಟ್ ಆ್ಯಂಗಲ್ಸನ್ನು ಹೊಂದಿರುವಂಥ ಆಕೃತಿಗಳು ಯಾವ್ಯಾವಪ್ಪ? ನೋಡಿ, ಇದು 1ನೇ ಆಕೃತಿ ಬರೋದಿಲ್ಲ, ಅದಲ್ವಾ? ಇದೊಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಆಕೃತಿ. ಅದನ್ನು ಹೊರತುಪಡಿಸಿ 4ನೆಯ ಒಂದು ಆಕೃತಿ ನೋಡಿ, ಇಲ್ಲಿ 4 ಏನಾಗಿವೆ? ಲಂಬ ಕೋನಗಳನ್ನು ಹೊಂದಿದೆ, ಹೌದಲ್ವಾ? ನೋಡಿ, ಇದು ಚೌಕಾಕೃತಿ ಇರೋದ್ರಿಂದ ಇದು 4 ಕೂಡ ಏನಿದೆ? ಲಂಬ ಕೋನವನ್ನು ಹೊಂದಿರುವಂಥ ಒಂದು ಆಕೃತಿ 4, ಹೌದಾ? ಇನ್ನು ನೆಕ್ಸ್ಟ್ 6 ಕೂಡ 4 ಕೋನಗಳನ್ನು 4 ಲಂಬ ಕೋನಗಳನ್ನು ಹೊಂದಿರುವಂಥ ಆಕೃತಿ. 4 ಆದಮೇಲೆ 6. ನೆಕ್ಸ್ಟ್ 12, 7 ಇಲ್ಲ 8 ಇಲ್ಲ 9 10 11 ಮುಗಿದೇವೆ. ಇನ್ನು 12ನೇದು ಕೂಡ ಚೌಕಾಕೃತಿ ಇರೋದ್ರಿಂದ ಇಲ್ಲಿಯೂ ಕೂಡ 4 ನಾವೇನು ಮಾಡ್ತೀವಿ? ಕಂಬಗಳು ಅಂದರೆ 4 ಲಂಬ ಕೋನಗಳನ್ನು ನಾವು ಕಾಣ್ತೀವಿ. ಅದಕ್ಕೋಸ್ಕರ ಇದು 12ನೇ ಆಕೃತಿ ಬರ್ತದೆ. ಲಾಸ್ಟ್ ಕೊನೆಯ ಆಕೃತಿ 14ನೇ ಆಕೃತಿ. ಇದು ಕೂಡ ಚೌಕಾಕೃತಿ ಇರೋದ್ರಿಂದ ಇಲ್ಲಿಯೂ ಕೂಡ 4 ಒಂದು ಲಂಬ ಕೋನಗಳನ್ನು ನಾವು ಕಾಣ್ತೀವಿ. ಒಟ್ಟು 14ನೇ ಆಕೃತಿ. ಅರ್ಥ ಆಯ್ತಾ? ನೋಡಿ, 4 ಲಂಬ ಕೋನಗಳನ್ನು ಹೊಂದಿರುವಂಥ ಆಕೃತಿಗಳು 4, 6, 12, 14 ಇವೆಲ್ಲವುಗಳು ಏನಾಗಿವೆ? ಈ ಒಂದು 4 ಲಂಬ ಕೋನಗಳನ್ನು ಹೊಂದಿರುವಂಥ ಆಕೃತಿಗಳಾಗಿವೆ. ಅರ್ಥ ಆಯ್ತಾ? ಇಲ್ಲಿಗೆ ನಮ್ಮ ಸುತ್ತಲಿನ ಆಕೃತಿಗಳು ಈ ಒಂದು ಪಾಠ ಕಂಪ್ಲೀಟಾಗಿ 30ನೇ ಪೇಜ್ವರೆಗೂ ಕೂಡ ನಾವು ಕಂಪ್ಲೀಟಾಗಿ ವಿವರಣೆಯನ್ನು ತಿಳಿದುಕೊಂಡಿದ್ದೇವೆ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಾವು 1ರಿಂದ 28ನೇ ಪೇಜ್ವರೆಗೂ ಕೂಡ ಸಾಕಷ್ಟು ಏನು ಮಾಡಿದ್ದೇವೆ? ವಿವರಣೆಗಳನ್ನು ಸಂಪೂರ್ಣವಾಗಿ ಚಿತ್ರ ಸಹಿತ ಸಾಕಷ್ಟು ಚಟುವಟಿಕೆಗಳ ಮೂಲಕ ನಾವು ವಿವರಣೆಯನ್ನು ಅರ್ಥೈಸ್ಕೊಳ್ತಾ ಬಂದಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾಡಿದ್ದೀವಿ? ಈಗ 28, 29 ಹಾಗೆಯೇ 30 ಈ 3 ಒಂದು ಪುಟ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಒಂದು ಎಲ್ಲ ಚಟುವಟಿಕೆಗಳನ್ನು ನಾವು ಇದುವರೆಗೂ ಕಂಪ್ಲೀಟಾಗಿ ಬಿಡಿಸಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪೂರ್ತಿ ಪಾಠದ ಸಂಪೂರ್ಣ ಪ್ರತಿ ಪೇಜ್ನ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನಮ್ಮ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗಿ ಸಿಗ್ತದೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ. ಹಾಗೆ ಹಿಂದಿನ ವಿಡಿಯೋಗಳನ್ನು ಕೂಡ ಪುಟ ಸಂಖ್ಯೆ 1ರಿಂದ 30ರವರೆಗೆ ಎಲ್ಲ ಒಂದು ಪುಟಗಳ ಒಂದು ವಿವರಣೆಯನ್ನು ನಾನು ಮಾಡ್ತಾ ಬಂದಿದ್ದೀನಿ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಅರ್ಥೈಸಿಕೊಳ್ಳಿ. ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು ವಿವರಣೆಯನ್ನು ಬರೀಲಿಕ್ಕೆ ಉತ್ತರವನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ. ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್
ನಿಮಗೆ ಬೇಗನೆ ತಲುಪುತ್ತದೆ. ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ. ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ತುಂಬ ಧನ್ಯವಾದಗಳು.